ಸನ್ಮಾನ್ಯ ಅಧ್ಯಕ್ಷರೇ, ಈ ಹಗರಣದಲ್ಲಿ ಸರ್ಕಾರ ಭಾಗಿಯಾಗಿದೆ. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು ಈಗಿಲ್ಲ, ಒಬ್ಬ ಶಾಸಕರು, ಚೇರ್ಮನ್, ಹಿರಿಯ ಅಧಿಕಾರಿಗಳು, ಮಧ್ಯವರ್ತಿಗಳು, ಹವಾಲಾದವರು, ಈ 5 ಜನ ಈ ಒಂದು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಸ್ವತಃ ಮುಖ್ಯಮಂತ್ರಿಗಳು ನಿರ್ವಹಿಸ್ತಾ ಇರತಕ್ಕಂಥ ಹಣಕಾಸು ಇಲಾಖೆ ಅಡಿಯಲ್ಲೇ. ನಾನು ಹೇಳ್ತೀನಿ, ಕೊನೆಯಲ್ಲಿ ಬಂದಾಗ ಅದನ್ನು ಹೇಳ್ತೀನಿ, ಯಾಕೆ ಹಣಕಾಸು ಇಲಾಖೆ ಪ್ರಭಾವ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಅವ್ರು ಹೇಳಿದ್ರು, ನಾನು ಪದೇ ಪದೇ ನೋಡ್ತಾ ಇದ್ದೀನಿ, ಇವಾಗೇನೋ ಅಡ್ವರ್ಟೈಸ್ಮೆಂಟ್ಗಳು ಕಡಿಮೆ ಔಟವೆ, ಈಗ ಯಾವುದು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇಲ್ಲ. ಒಂದು ಮುಂಚೆ ಕೊಟ್ಟರು, ವರ್ಷದ ಒಳಗಡೆ ಬಹಳ ಕೊಟ್ಟರು. ಪಾರದರ್ಶಕ, ಭ್ರಷ್ಟಾಚಾರ ರಹಿತ, ಜನಪರ, ನುಡಿದಂತೆ ನಡೆದಿದ್ದೇವೆ. ಕರೆಕ್ಟಾಗಿ ನಡೆದಿದ್ದಾರೆ. ನುಡಿದಂತೆ 187 ಕೋಟಿಯನ್ನ ಲೂಟಿ ಹೊಡೆದಿದ್ದಾರೆ. ನಾನು ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ನನಗೆ ಅವಕಾಶ ಕೊಡಬೇಕು. ರಾಜ್ಯ ಸರ್ಕಾರ ಏನು, ಯಾವುದೇ ರಾಜ್ಯ ಸರ್ಕಾರ ಈ ತರದ ಸಮುದಾಯಗಳೇನಿದೆ, ಸಣ್ಣ ಸಣ್ಣ ಸಮುದಾಯಗಳು ಅಂದ್ರೆ ಅವರು 0.5%, 0.25% ಜನಸಂಖ್ಯೆ ಇರುವಂತ ಸಮುದಾಯಗಳು, 1% ಇರುವಂಥದ್ದು, ಅವ್ರಿಗೆ ಇಲಾಖೆಯಲ್ಲಿ ನೀವು ಅನುದಾನ ಕೊಟ್ಟಾಗ ದೊಡ್ಡ ದೊಡ್ಡ ಸಮುದಾಯದಗಳೇ ತಗೊಂಡೋಗ್ಬಿಡ್ತೈತೆ. ಇವಾಗ ಮೈನಾರಿಟಿ, ಪಾಟೀಲ್ರೇ, ಮೈನಾರಿಟಿ ಅಂತ ಇದೆ. ನಿಮ್ಗೆ ಎಂದನ ಸಿಖ್ ಜ್ಞಾಪಕ ಬಂದಿದ್ಯಾ? ಎಂದನ ಜೈನ್ ಜ್ಞಾಪಕ ಬಂದಿದ್ಯಾ? ಎಂದನ ಪಾರ್ಸಿ ಜ್ಞಾಪಕ ಬಂದಿದ್ಯಾ? ಬರೋದೇ ಇಲ್ಲ. ಯಾಕಂದ್ರೆ ದೊಡ್ಡ ಸಮುದಾಯ ನಾರ್ಮಲಿ ಸ್ಟ್ರೆಂತ್ ಜಾಸ್ತಿ ಇರ್ತೈತೆ, ಅದು ಹೊರಟೋಗ್ತೈತೆ. ಅದಕ್ಕೋಸ್ಕರ ಸರ್ಕಾರ ಈ ತರ ನಿಗಮಗಳನ್ನ ಮಾಡಿ ಈ ತುಳಿತಕ್ಕೆ ಒಳಗಾದಂತ ಜನ ಏನಿದ್ದಾರೆ, ಬಾಯಿಲ್ದ ಜನ, ಕೇಳಕ್ಕೆ ಅಧಿಕಾರ ಇಲ್ಲದ ಜನ ಏನಿದ್ದಾರೆ, ಅಂಬೇಡ್ಕರ್ ಅವರು ಹೇಳಿದಾರಲ್ಲ, ತುಳಿತಕ್ಕೆ ಒಳಗಾದ ಜನರ ಪರವಾಗಿ ನಿಂತ್ಕೊಬೇಕು ಅಂತ. ಆ ದೃಷ್ಟಿಯಿಂದ ಈ ನಿಗಮವನ್ನ ವಾಲ್ಮೀಕಿ, ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮ